24 ಗಂಟೆಗಳ ಪ್ರಮುಖ ಸುದ್ದಿಗಳು. ಭಾರತ ಮತ್ತು ಚೀನಾ ಗಡಿ ಪ್ರಶ್ನೆಗೆ ರಾಜಕೀಯ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಮುಂದುವರಿಯಲು ಒಪ್ಪಿಕೊಂಡಿವೆ. 25ನೇ ವಿಶೇಷ ಪ್ರತಿನಿಧಿಗಳ ಮಾತುಕತೆಯಲ್ಲಿ ಗಡಿ ಪ್ರದೇಶಗಳಲ್ಲಿ ಶಾಂತಿ ಮತ್ತು ನೆಮ್ಮದಿಯನ್ನು ಕಾಪಾಡುವುದು, ಸ್ಥಿರ ದ್ವಿಪಕ್ಷೀಯ ಸಂಬಂಧ ಹಾಗೂ ದೀರ್ಘಕಾಲೀನ ಸಹಕಾರಕ್ಕೆ ಅತ್ಯಗತ್ಯ ಎಂದು ಭಾರತ ಒತ್ತಿ ಹೇಳಿದೆ. ಕೇಂದ್ರ ಸಚಿವ ಸಂಪುಟವು ಜಲ ಜೀವನ್ ಮಿಷನ್ ಅನ್ನು ಡಿಸೆಂಬರ್ 2028 ರವರೆಗೆ ವಿಸ್ತರಿಸಿದೆ. ಈ ಯೋಜನೆಯ ಕಾರ್ಯವಿಧಾನವನ್ನು ಕೇವಲ ಮೂಲಸೌಕರ್ಯ ನಿರ್ಮಾಣದಿಂದ ಸುಸ್ಥಿರ ಸೇವಾ ವಿತರಣೆಯತ್ತ ಪುನರ್ರಚಿಸಲಾಗಿದೆ. ಜಲಶಕ್ತಿ ಸಚಿವಾಲಯದ ಅಧೀನದಲ್ಲಿರುವ ಈ ಯೋಜನೆಯು ಗ್ರಾಮೀಣ ಭಾರತದಲ್ಲಿ ಪ್ರತಿ ಮನೆಗೂ ವಿಶ್ವಾಸಾರ್ಹ ಕೊಳವೆ ನೀರಿನ ಸಂಪರ್ಕವನ್ನು ಖಚಿತಪಡಿಸುವ ಗುರಿ ಹೊಂದಿದೆ. ವಿದೇಶಿ ಹಡಗು ಸಾಗಣೆ ಸಂಸ್ಥೆಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಭಾರತವು ಮುಂದಿನ 5 ವರ್ಷಗಳಲ್ಲಿ ತನ್ನ ವ್ಯಾಪಾರಿ ನೌಕಾಪಡೆಗೆ 100 ಹಡಗುಗಳನ್ನು ಸೇರ್ಪಡೆಗೊಳಿಸಲು ಯೋಜಿಸಿದೆ. ಸಾಗರ ಸಂವಾದ್ನಲ್ಲಿ ಘೋಷಿಸಲಾದ ಈ ಉಪಕ್ರಮವು ಮ್ಯಾರಿಟೈಮ್ ಇಂಡಿಯಾ ವಿಷನ್ 2030ಗೆ ಬೆಂಬಲ ನೀಡಲಿದ್ದು, ವಿದೇಶಗಳಿಗೆ ಪಾವತಿಸುವ ಭಾರೀ ಸರಕು ಸಾಗಣೆ ವೆಚ್ಚವನ್ನು ಕಡಿಮೆ ಮಾಡುವ ಗುರಿ ಹೊಂದಿದೆ. At Universal Group of Institutions, we offer BBA with AI training and integrated coaching for CAT and MAT. ಭಾರತೀಯ ನೌಕಾಪಡೆಯ 2ನೇ ಸ್ವದೇಶಿ ನಿಸ್ತಾರ್ ವರ್ಗದ ಡೈವಿಂಗ್ ಸಪೋರ್ಟ್ ವೆಸೆಲ್ ನಿಪುಣನ್ನು ಆಗಸ್ಟ್ 31ರಂದು ನೌಕಾಪಡೆಗೆ ಸೇರ್ಪಡೆಗೊಳಿಸಲಾಗುವುದು. ಹಿಂದೂಸ್ತಾನ್ ಶಿಪ್ಯಾರ್ಡ್ ಲಿಮಿಟೆಡ್ ನಿರ್ಮಿಸಿರುವ ಈ ಹಡಗು ಆಳ ಸಮುದ್ರದ ಡೈವಿಂಗ್, ನೀರಿನೊಳಗಿನ ಕಾರ್ಯಾಚರಣೆ ಹಾಗೂ ಜಲಾಂತರ್ಗಾಮಿ ರಕ್ಷಣಾ ಸಾಮರ್ಥ್ಯಗಳನ್ನು ಬಲಪಡಿಸಲಿದೆ. ಇದು ಭಾರತದ ರಕ್ಷಣಾ ಸ್ವಾವಲಂಬನೆಗೂ ಉತ್ತೇಜನ ನೀಡಲಿದೆ. ಭಾರತೀಯ ಔಷಧೀಯ ಮಾನಕೀಕರಣ ಆಯೋಗವು ಔಷಧಿಗಳಲ್ಲಿರುವ ನೈಟ್ರೋಸಮೈನ್ ಕಲ್ಮಶಗಳ ಗುಣಮಟ್ಟ ನಿಯಂತ್ರಣವನ್ನು ಬಲಪಡಿಸಲು 7 ಉಲ್ಲೇಖ ಮಾನದಂಡಗಳನ್ನು ಬಿಡುಗಡೆ ಮಾಡಿದೆ. ನೈಟ್ರೋಸಮೈನ್ಗಳು ಜೀನೋಟಾಕ್ಸಿಕ್ ಮತ್ತು ಕ್ಯಾನ್ಸರ್ ಉಂಟುಮಾಡುವ ಗುಣಗಳನ್ನು ಹೊಂದಿವೆ. ಕೇಂದ್ರ ಆರೋಗ್ಯ ಸಚಿವಾಲಯದ ಅಧೀನದಲ್ಲಿ ಕಾರ್ಯನಿರ್ವಹಿಸುವ ಐಪಿಸಿ, ಭಾರತದಲ್ಲಿ ತಯಾರಿಸಿ ಮಾರುಕಟ್ಟೆಗೆ ಬಿಡುಗಡೆ ಮಾಡುವ ಔಷಧಿಗಳಿಗೆ ಅಧಿಕೃತ ಮಾನದಂಡಗಳನ್ನು ರೂಪಿಸುತ್ತದೆ. ಈ ಶ್ರಮ ಪೋರ್ಟಲ್ ತನ್ನ 5 ವರ್ಷಗಳನ್ನು ಪೂರ್ಣಗೊಳಿಸಿದೆ. ದೇಶದ ಅಸಂಘಟಿತ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತಾ ಸೌಲಭ್ಯಗಳನ್ನು ವಿಸ್ತರಿಸುವ ಪ್ರಯತ್ನದಲ್ಲಿ ಇದು ಮಹತ್ವದ ಹೆಜ್ಜೆಯಾಗಿದೆ. 2021ರಲ್ಲಿ ಕಾರ್ಮಿಕ ಸಚಿವಾಲಯ ಆರಂಭಿಸಿದ ಈ ಶ್ರಮ್ ಆಧಾರ್ಗೆ ಜೋಡಿಸಲಾದ ಭಾರತದ ಮೊದಲ ಅಸಂಘಟಿತ ಕಾರ್ಮಿಕರ ರಾಷ್ಟ್ರೀಯ ದತ್ತಾಂಶ ಸಂಗ್ರಹವನ್ನು ರೂಪಿಸಿತು. ಇದರ ಮೂಲಕ ದೇಶಾದ್ಯಂತ ಅರ್ಹರಿಗೆ ವಿವಿಧ ಕಲ್ಯಾಣ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ತಲುಪಿಸಲು ನೆರವಾಗುತ್ತಿದೆ. ಭಾರತ ಮತ್ತು ಸೆಚೆಲೆಸ್ ದೇಶಗಳು ಮೀನುಗಾರಿಕೆ ಹಾಗೂ ವಿಶಾಲ ನೀಲಿ ಆರ್ಥಿಕತೆಯನ್ನು ಆರ್ಥಿಕ ಬೆಳವಣಿಗೆ, ಗ್ರಾಮೀಣ ಉದ್ಯೋಗ ಮತ್ತು ಸುಸ್ಥಿರ ಅಭಿವೃದ್ಧಿಯ ಪ್ರಮುಖ ಆಧಾರ ಸ್ತಂಭಗಳಾಗಿ ಗುರುತಿಸಿವೆ. ಉನ್ನತ ಮಟ್ಟದ ದ್ವಿಪಕ್ಷೀಯ ಸಭೆಯಲ್ಲಿ ಈ ಕುರಿತು ಸಹಕಾರವನ್ನು ಬಲಪಡಿಸಲು ಒತ್ತು ನೀಡಲಾಯಿತು. ಪಶ್ಚಿಮ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿರುವ ಸೆಚೆಲೆಸ್ನ ಕಾರ್ಯತಂತ್ರದ ಸ್ಥಾನಮಾನವನ್ನು ಪರಿಗಣಿಸಿದರೆ ಈ ಸಹಕಾರಕ್ಕೆ ಮಹತ್ವದ ತಂತ್ರಾತ್ಮಕ ಪ್ರಾಮುಖ್ಯತೆ ಇದೆ. ಇನ್ನಷ್ಟು ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.